ಹಾಯ್ ವೆಲ್ಕಮ್ ಟು ಸುಕೀರ್ತಿ ವ್ಲಾಗ್ಸ್. ಟುಡೇ ಸ್ಟ್ಯಾಂಡ್ ಯೂಸ್ ಮಾಡಿಬಿಟ್ಟು ವರಮಹಾಲಕ್ಷ್ಮಿ ಸ್ಯಾರಿ ಡ್ರಿಪ್ಪಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ಆಲ್ರೆಡಿ ಇಲ್ಲಿ ಪ್ರೀ ಪ್ಲೀಟಿಂಗ್ ಮಾಡ್ಕೊಂಡಿದ್ದೀವಿ. ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಬೇಕು ಪ್ಲೀಟಿಂಗ್ದು ಅಂತ ಹೇಳಿದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ನಾವೀಗ ಏನು ಪ್ಲೀಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಪಿನ್ಸಲ್ಲಿ ಸೆಕ್ಯೂರ್ ಮಾಡಿದ್ರೂ ಸ್ವಲ್ಪ ಪ್ಲೀಟಿಂಗ್ ಆಚೆ ಈಚೆ ಆಗಿರುತ್ತೆ. ಸೊ ಅದಕ್ಕೆ ಇದರಲ್ಲಿ ನಾವು ಸರಿ ಮಾಡ್ಕೊಳ್ತಾ ಇದ್ದೀವಿ. ಬಟ್ ನಾಟ್ ಟು ವರಿ, ಸೆಕೆಂಡ್ ಸ್ಟೆಪ್ ನಾವೀಗ ಸ್ಟ್ಯಾಂಡ್ ಮೇಲೆ ಏನು ಹಾಕ್ತೀವಲ್ವ ಅಲ್ಲಿನೂ ಕೂಡ ನಾವು ಪ್ಲೀಟಿಂಗ್ ಸರಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಸ್ಟಿಲ್ ಸ್ವಲ್ಪ ನೀಟಾಗಿ ಕೂತ್ಕೊಳ್ಳಿ ಅಂದ್ಬಿಟ್ಟು ಇಲ್ಲೇ ನಾವು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀವಿ. ಪಲ್ಲು ಕೂಡ ಸ್ವಲ್ಪ ಪ್ಲೀಟಿಂಗ್ ಆಚೆ ಈಚೆ ಆಗಿರುತ್ತೆ. ಈಗ ಅದನ್ನು ಸರಿ ಮಾಡ್ಕೊಳ್ಳೋಣ ಬನ್ನಿ. ಈ ಥರ ನಾವು ಪಲ್ಲುನ ಸೆಕ್ಯೂರ್ ಮಾಡ್ಕೊಳ್ತಾ ಪಿನ್ ಹಾಕಿರ್ತೀವಲ್ವ, ಸೊ ಅಲ್ಲೂ ಕೂಡ ಪ್ಲೀಟಿಂಗ್ ಆಚೆ ಈಚೆ ಆಗಿರುತ್ತೆ. ಅದನ್ನು ಸರಿ ಮಾಡಿಕೊಂಡು ಸ್ಟ್ಯಾಂಡಿಗೆ ಹೋಗೋಣ ಬನ್ನಿ. ಈಗೇನು ಸ್ಟ್ಯಾಂಡ್ ನೋಡ್ತಿರ್ತೀರಲ್ವಾ ಅದನ್ನು ನಾವು ಮೆಷರ್ಮೆಂಟ್ ತೊಗೊಂಡು ಎಷ್ಟು ಪ್ಲೀಟಿಂಗ್ ಆಚೆ ಇರಲಿ ಅಷ್ಟು ಮಾತ್ರ ಬಿಟ್ಬಿಟ್ಟು ಇನ್ನು ಮಿಕ್ಕಿದ ಒಳಗಡೆ ಹಾಕ್ಬಿಡೋಣ. ನೋಡಿ ಎಷ್ಟು ಈಸಿ ಇದೆ ಅಲ್ವಾ, ಟೈಯಿಂಗ್ ಮಾಡೋ ಅವಶ್ಯಕತೆಯೇ ಇರಲ್ಲ. ಈಗ ಸ್ವಲ್ಪ ಪಲ್ಲುನ ಹೀಗೆ ತೊಗೊಂಡ್ಬಿಟ್ಟು ನೋಡಿ ಮೆಷರ್ ಮಾಡ್ಕೊಳ್ಳಿ. ಓಕೆ, ಕರೆಕ್ಟ್ ಬರ್ತಿದೆ ಅಂದರೆ ನೆಕ್ಸ್ಟ್ ಪ್ರೊಸೀಜರ್ ಹೋಗೋಣ. ಪಿನ್ ಓಪನ್ ಮಾಡಿಬಿಟ್ಟು ನೀಟಾಗಿ ಈ ಪ್ಲೀಟಿಂಗ್ ಏನಿದೆ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗೋಣ. ನಾನು ಹೇಳಿದ್ನಲ್ಲ, ಪ್ರೀ ಪ್ಲೀಟಿಂಗ್ ಮಾಡುವಾಗಲೂ ಏನು ತೊಂದರೆ ಇಲ್ಲ, ಬಿಕಾಸ್ ಈ ಸ್ಟೆಪ್ಪಲ್ಲಿ ನಾವು ನೀಟಾಗಿ ಪ್ಲೀಟಿಂಗ್ ಕೂರಿಸ್ಕೊಳ್ತಾ ಹೋಗೋಣ. ಸ್ವಲ್ಪ ಆಚೆ ಈಚೆ ಆಗಿದೆಯಲ್ಲ ನೋಡಿ, ಇವಾಗ ನಾವು ನೀಟಾಗಿ ಈ ಒಂದು ಸ್ಟೆಪ್ಪಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಹೋಗ್ಬೋದು. ಇದ್ರ ಮೇಲೆ ನೀವು ಸ್ಟ್ಯಾಂಡರ್ಡ್ ಆಗಿ ನೀವು ಯಾವುದು ಬಿಂದಿಗೆ ಯೂಸ್ ಮಾಡ್ತೀರಾ ಅದನ್ನು ಇಡ್ಬೋದು, ಯಾವ ಬಿಂದಿಗೆ ಆದರೂ ಇಟ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ವಿಡಿಯೋಗೆ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಡಿಸೈನರ್ ಬಿಂದಿಗೆ ಇಟ್ಟಿದ್ದೀನಿ ಅಷ್ಟೇ. ಈ ಬಿಂದಿಗೆಗೆ ನಾವು ಮ್ಯಾಚಿಂಗ್ ಆಗಿರೋ ಒಂದು ಬ್ಲೌಸ್ ಪೀಸ್ನ ಕಟ್ಟೋಣ. ಹೀಗೆ ಪಿನ್ನಲ್ಲಿ ಸೆಕ್ಯೂರ್ ಮಾಡಿಬಿಟ್ಟು ಹ್ಯಾಂಡ್ಸ್ನ ನೀಟಾಗಿ ಟೈ ಮಾಡ್ಕೊಳ್ಳೋಣ. ಆ ಮಿಕ್ಕಿದ ಬ್ಲೌಸ್ ಪೀಸ್ ಏನಿರುತ್ತಲ್ಲ ಅದನ್ನು ಕೈಗೆ ಹೀಗೆ ಸೇಮ್ ಪಿನ್ನಲ್ಲಿ ಅಟ್ಯಾಚ್ ಮಾಡಿಬಿಡೋಣ ಅಷ್ಟೇ. ನೀಟಾಗಿ ಥ್ರೆಡ್ ಆರ್ ಜಿಪ್ ಟೈಯಲ್ಲಿ ನೀವು ಲಾಕ್ ಮಾಡ್ಕೋಬೋದು. ಎಕ್ಸ್ಟ್ರಾ ಥ್ರೆಡ್ ಬಂದಿದೆ ಅಂತ ಏನೂ ಅಂದ್ಕೋಬೇಡಿ, ಸ್ಯಾರಿ ನಾವು ನೀಟಾಗಿ ಅದನ್ನು ಮುಚ್ಬೋದು. ಹೀಗೆ ಕಾಲನ್ನು ಕೂಡ ಟೈಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ, ಸೊ ಮೂವ್ ಆಗೋದಿಲ್ಲ. ಒಂದು ಸರಿ ನೀವು ಟೈ ಮಾಡ್ಕೊಂಡ್ಬಿಟ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ಥರ ಟೈ ಮಾಡಿದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಎಷ್ಟು ನೀಟಾಗಿ ಕೂತಿದೆ ನೋಡಿ. ಜಸ್ಟು ಒಂದು 2-3 ದಾರದಲ್ಲಿ ತೊಗೊಂಡು ಟೈ ಮಾಡಿಬಿಟ್ರೆ ಹಿಂಗೆ ಕಾಣುತ್ತೆ. ನೆಕ್ಸ್ಟು ನಾವು ಪಲ್ಲುನ ಹಿಂಗೆ ಹಿಂದೆಯಿಂದ ತೊಗೊಂಡು ಕಾಲು ಮೇಲೆಯಿಂದ ಈ ಥರ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳೋಣ ಬನ್ನಿ. ನಾವೀಗ ಹೇಗೆ ಉಟ್ಕೊಳ್ತೀವಲ್ಲ ಅದೇ ಥರ ಸೇಮ್ ಹಿಂಗೆ ಹಾಕ್ಬಿಟ್ರೆ ಮುಗೀತು, ಅಲ್ಲೂ ಏನು ಕಟ್ಟೋ ಅವಶ್ಯಕತೆ ಇರಲ್ಲ. ಇವಾಗ ನಾವು ನೀಟಾಗಿ ಪ್ಲೀಟಿಂಗ್ ಆಗಿರೋ ಪಲ್ಲುನ ಕವರ್ ಮಾಡ್ಕೊಳ್ತಾ ಬಿಂದಿಗೆಗೆ ಹೋಗೋಣ. ಅದು ಬಿಂದಿಗೆ ಮೇಲೆ ಈ ಥರ ನೀಟಾಗಿ ನಾವು ಸ್ಪ್ರೆಡ್ ಮಾಡಿಕೊಂಡ್ರೆ ಈ ಥರ ಕಾಣುತ್ತೆ ನೋಡಿ. ನೀಟಾಗಿ ಈ ಥರ ಎಲ್ಲ ಮಾಡ್ಕೊಂಬಿಟ್ಟು ಮಧ್ಯದಲ್ಲಿ ಒಂದು ಡಾಬ್ ಹಾಕ್ಬಿಟ್ರೆ ಹೇಗೆ ಕಾಣುತ್ತೆ, ಈಗ ನೋಡಿ ಡಾಬ್ ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ. ನೋಡಿ ಡಾಬ್ ಹಾಕಿದ್ಮೇಲೆ ಅದು ನೀಟಾಗಿ ಒಂದು ಶೇಪ್ ಆ್ಯಂಡ್ ಫಾರ್ಮಿಗೆ ಬರ್ತಾ ಇದೆ. ಈಗ ಸ್ಯಾರಿ ಎಂಡಲ್ಲಿ ಏನಿರುತ್ತಲ್ವ ಎಕ್ಸ್ಟ್ರಾ ಪೀಸು ಅದನ್ನು ಹೀಗೆ ಬಾರ್ಡರ್ನ ಕಾಲಿಗೆ ಈ ಥರ ಕವರ್ ಮಾಡ್ಕೋಬೋದು. ಆಮೇಲೆ ಪ್ಲೀಟಿಂಗ್ಸ್ನೆಲ್ಲ ಏನು ಸ್ವಲ್ಪ ಆಚೆ ಈಚೆ ಆಗಿರುತ್ತಲ್ಲ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗ್ಬೋದು. ಈ ಕಾಲಿಗೂ ಸೇಮ್ ಎಂಡ್ ಆಫ್ ದ ಸ್ಯಾರಿಯಲ್ಲಿ ಏನಿರುತ್ತೆ ಅಲ್ವಾ ಅದನ್ನು ತಗೊಂಡು ಹೀಗೆ ಕೆಳಗಿಂದ ಬಂದು ಅಲ್ಲೊಂದು ಪಿನ್ ಹಾಕ್ಬಿಟ್ರೆ ಅದು ಸೆಕ್ಯೂರ್ಡಾಗಿ ಕೂತ್ಕೊಳ್ಳುತ್ತೆ. ನೋಡಿ ಎಷ್ಟು ಈಸಿ ಅಲ್ವಾ. ನೋಡಿ ಹೀಗೆ ಕಾಣುತ್ತೆ. ಅದಾದಮೇಲೆನೂ ನೀಟಾಗಿ ಪ್ಲೀಟಿಂಗ್ ಸ್ವಲ್ಪ ಆಚೆ ಈಚೆ ಆಗಿರುತ್ತೆ, ಅದನ್ನು ನೀಟಾಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗೋಣ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸೈಡಲ್ಲಿ ತೊಗೊಂಡ್ಬಿಟ್ಟು ಹಾಕಿದಾಗ ಹೀಗೆ ಕಾಣುತ್ತೆ. ಈಗ ಮೆಟಲ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ನ ಇಲ್ಲಿ ನಾವು ಕೂರಿಸಿದ್ದೀವಿ. ಹೀಗೆ ಸೆಕ್ಯೂರ್ ಮಾಡ್ಕೊಳ್ತಾ ಜಸ್ಟ್ ಹಿಂಗೆ ಕೂರಿಸಿದ್ರೆ ಮುಗೀತು. ಅದಕ್ಕೂ ಏನು ಟೈ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ನೀವು ಮಾಡ್ಕೋಬೋದು ಒಂದು ದಾರದಲ್ಲಿ. ಹಿಂಗೆ ಕೂತ್ರೆ ನೀಟಾಗಿ ಕೂತ್ಕೊಂಡಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ.
ಎಷ್ಟು ಈಸಿಯಾಗಿ ಆಯ್ತಲ್ವಾ. ಇನ್ನೊಂದು ಸತಿ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ಈಗ ನಾವು ಇಲ್ಲಿ ಯೂಸ್ ಮಾಡಿರೋದು ಫೈಬರ್ ಡಿಂಪಲ್ ಲಕ್ಷ್ಮಿ ಅಂತ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು. ನೀವು ಬೇಕಿದ್ರೆ ಒಂದು ಸಿಲ್ವರ್ ಮುಖನ ಇಡ್ಬೋದು. ಜ್ಯುವೆಲ್ರಿ ಹಾಕಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಇಲ್ಲಿ ಒಂದು ನಾವು ಆರ್ಟಿಫಿಷಿಯಲ್ ಫ್ಲವರ್ ಯೂಸ್ ಮಾಡಿದ್ದೀವಿ. ಭುಜ ಹಂಗೆ ಕಾಣ್ತಿದೆ ಅಂತ ಇದು ಮಾಡಬೇಡಿ, ಬಿಕಾಸ್ ನಾನೊಂದು ಫೋಟೋ ಹಾಕ್ತೀನಿ. ಅದು ತೋಮಾಲೆ ಹಾಕ್ಬಿಟ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ ಅದನ್ನು ಹಾಕ್ಬಿಟ್ರೆ ಈ ಥರ ಕಾಣುತ್ತೆ ದೇವ್ರು.